ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿ ನಷ್ಟಪ್ರಾಯಶ ಬುಧಶ್ರಂತೆ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕ್ಯ ಭಕ್ತಿರ್ವತಿನ ಶುಭಂ ಕರೋತಿ ವಾಚಾನ ಭಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾದ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ ಶ್ರೀಮತಿ ಜಯಪತಾಗ ಸ್ವಾಮಿ ದಿನಾಮಿ ನಮೋ ಆಚಾರ್ಯ ಪದ ನಿತ್ಯಾಯ ಕೃಪದಾನೆ ಗೌರವ ತಮತಾಯ ನಗರ ಗ್ರಾಮಧಾರಿಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರವ ಭಕ್ತ ವೃಂದಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಶ್ರೀಮದ್ ಭಾಗವತಂ 6ನೇ ಸ್ಕಂದ 17ನೇ ಅಧ್ಯಾಯ. ಪಾರ್ವತಿ ದೇವಿ ಚಿತ್ರಕೇದುಕು ಶಾಪ ಕೊಡೋದು. ಸೊ ಪಾರ್ವತಿ ದೇವಿ ಯಾಕೆ ಚಿತ್ರಕೇದುಕು ಶಾಪ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಈ ಪೂರ್ತಿ ನಮಗೂ 41 ಶ್ಲೋಕಗಳಿದೆ. ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಕೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ದೇವೋತ್ತಮ ಪರಮ ಪುರುಷ ಭಗವಂತ ಅನಂತರು ಅವರಿಗೂ ಜ್ಞಾನೋಪದೇಶ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಅವರು ಮಾಯ ಆಗ್ಬಿಡ್ತಾರೆ. ಸೊ ಆದ್ರೆ ಅವರು ಹೋದ್ಮೇಲ್ಗಡೆ ಚಿತ್ರಕೇದು ಏನ್ ಮಾಡ್ತಾರೆ, ಆ ವಿದ್ಯಾಧರ ಲೋಕದಲ್ಲಿ ಅಷ್ಟು ಚೆನ್ನಾಗಿ ಅವ್ರು ಬಂದು ಭಕ್ತಿ ಮಾಡ್ತಾ ಇದ್ದಾರೆ. ಅವ್ರು ಬಂದು ಎಲ್ಲರಿಗೂ ಒಂದು ತಲೆವರ ತರ ಯಜಮಾನ್ರ ತರ ಇರ್ತಾರೆ. ಸೊ ಅಲ್ಲಿ ಬಂದು ಎಲ್ಲಾ ಜಾಗಕ್ಕೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಸೊ ಹೋಗೋ ಜಾಗೆಲ್ಲ ಅವ್ರು ಏನ್ ಮಾಡ್ತಾರಂತೆ, ಎಲ್ಲರಿಗೂ ಭಕ್ತಿ ಕೊಡ್ತಾ ಇದ್ದಾರೆ. ಅದು ಫ್ಲೈಟಲ್ಲಿ ಹೋಗಿ ಎಲ್ಲರಿಗೂ ವಿದೇಶ ದೇಶಗಳಲ್ಲಿ ಪ್ರಚಾರ ಮಾಡ್ತಾರಲ್ಲ ಆ ಥರ ಇವರು ಈ ಥರ ಒಂದು ವಿಮಾನಲ್ಲಿ ಹೋಗಿ ಎಲ್ಲ ಜಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ಶ್ರೇಷ್ಠವಾದ ಇರೋ ಋಷಿಗಳು, ಜ್ಞಾನಿಗಳು, ಸಿದ್ಧರುಗಳು, ಸಾರಣರುಗಳು ಎಲ್ಲರೂ ನೋಡಿ ಇವ್ರು ಏನ್ ಮಾಡ್ತಾರೆ, ಅವ್ರ ಜೊತೆಲ್ಲ ಇರ್ತಾರೆ. ಮತ್ತೆ ಅವ್ರ ಜೊತೆ ಅವರು ಎಲ್ಲರಿಗೂ ಭಕ್ತಿ ಇನ್ನೂ ಜಾಸ್ತಿ ಕೊಡ್ತಾರೆ. ಸೊ ಈ ತರ ಇರುವಾಗ ಇವರು ಏನ್ ಮಾಡಿದ್ದಾರೆ, ಒಂದು ಟೈಮು ಸುಮೇರು ಪರ್ವತ, ಆ ಸುಮೇರು ಪರ್ವತ ನಾವು ಬಂದು 5th ಕ್ಯಾಂಟೋಲಿ ನೋಡಿದೀವಿ. ಆ ಸುಮೇರು ಪರ್ವತ ಆ ಜಾಗದಲ್ಲಿ ಇವರು ಪ್ರಯಾಣ ಅಲ್ಲಿ ಹೋಗ್ತಾ ಇದ್ದಾರೆ. ಆ ತರ ಅವರು ಪ್ರಯಾಣ ಹೋಗುವಾಗ ವಿದ್ಯಾಧರ ಲೋಕದಲ್ಲಿರೋ ಹೆಂಗಸರಲ್ಲ ಇವ್ರ ಜೊತೆಲಿ ಹೋಗ್ತಾರೆ. ಸೊ ಅಲ್ಲಿ ಹೋಗುವಾಗ ಯಾಕಂದ್ರೆ ಒಂದು ಶುದ್ಧ ಭಕ್ತರನ್ನ ನೋಡುವಾಗ ಎಲ್ಲರಿಗೂ ಜಾಸ್ತಿ ಭಕ್ತಿ ಬರುತ್ತಲ್ಲ. ಸೊ ಆ ಥರ ಇವರು ಎಲ್ಲರಿಗೂ ಭಕ್ತಿ ಕೊಡ್ತಾ ಇದ್ರು. ಸೊ ಒಂದು ಟೈಮು ಈ ಥರ ಇವರು ಹೋಗ್ತಾರೆ. ಆ್ಯಕ್ಚುಲಿ ಇವ್ರಿಗೂ ಒಂದು ವಿಮಾನ ಯಾರು ಕೊಟ್ಟಿದ್ದು, ವಿಷ್ಣುವೇ ಕೊಟ್ಟಿದ್ದು. ಒಂದು ಪ್ರಕಾಶವಾದ ಇರೋ ಒಂದು ವಿಮಾನ ಬಂದು ಭಗವಂತನೇ ಇವ್ರಿಗೂ ಕೊಟ್ಟಿದ್ದು. ಇಲ್ಲಿ ಓಡಾಡಕ್ಕೆ ಒಂದು ಏರೋಪ್ಲೇನ್ ಥರ ಕೊಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಇವರು ಚಿತ್ತರುಗಳು, ಸಾರಣರುಗಳು ಎಲ್ಲ ಒಂದು ಜಾಗದಲ್ಲಿ ಇದ್ದಾರೆ. ಎಲ್ಲಿ ಶಿವ ಇರೋ ಆ ಜಾಗದಲ್ಲಿ ಋಷಿಗಳು ಎಲ್ಲರೂ ಇದ್ದಾರೆ. ಆ ಸಭೆಯಲ್ಲಿ ಎಲ್ಲರೂ ಇರುವಾಗ ಶಿವ ಹೆಂಡತಿ ಪಾರ್ವತಿ ದೇವಿ ಏನ್ ಮಾಡ್ತಾರೆ, ಶಿವನ ತೊಡೆ ಮೇಲೆ ಕೂತ್ಕೊಂಡಿರ್ತಾರೆ. ಸೊ ಅವಾಗ ಇದನ್ನ ನೋಡಿಬಿಟ್ಟು, ಯಾಕಂದ್ರೆ ನಮಗೂ ಏನೇನು ಕಾರಣ ಕಾರ್ಯಗಳು ನಡೀತೋ ಅದೆಲ್ಲ ಭಗವಂತನ ಇಚ್ಛೆ, ನಮ್ಮ ಇಚ್ಛೆ ಇಲ್ಲ. ಭಗವಂತ ಇದು ನಡಿಬೇಕು ಅನಿಸಿದರೆ ಅದು ನಡೀತೆ. ಭಗವಂತ ಇದು ಬೇಡ ಅಂದ್ರೆ ಅದು ನಡೆಯಲ್ಲ ಅಲ್ವಾ. ಸೊ ಆ ಥರ ಭಗವಂತನ ಇಚ್ಛೆ ಏನು, ವಿದ್ಯಾಧರ ಲೋಕದಲ್ಲಿ ಚಿತ್ರಕೇದು ಅಷ್ಟು ಸೌಖ್ಯವಾಗಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಅಷ್ಟು ಸುಖಭೋಗಗಳು ಅನುಭವಿಸ್ತಾ ಇದ್ದಾರೆ. ಸೊ ಭಗವಂತ ನೋಡ್ತಾರೆ, ಓಕೆ ಇವ್ರನ್ನ ಬೇಗ ವೈಕುಂಠಕ್ಕೆ ಕರಿಬೇಕು, ಅದಕ್ಕೆ ಏನ್ ಮಾಡಬೇಕು ಯೋಚನೆ ಮಾಡ್ತಾರೆ. ಸೊ ಇವಾಗ ಒಂದು ವಿಷಯ ನಡೀತು, ಅದು ಏನು ನೋಡೋಣ. ಸೊ ಈ ತರ ಅವರು ಅಲ್ಲಿ ಏನು ಶಿವ ತೊಡೆಯಲ್ಲಿ ಪಾರ್ವತಿ ದೇವಿ ಕೂತ್ಕೊಂಡಿರ್ತಾರೆ. ಅಲ್ಲಿ ಆಪೋಸಿಟ್ ನೋಡಿದರೆ ಎಲ್ಲ ಋಷಿಗಳು, ಜ್ಞಾನಿಗಳು, ಸಿದ್ಧರುಗಳು, ಸಾರಣರುಗಳು ಎಲ್ಲ ದೊಡ್ಡವರು ಕೂತ್ಕೊಂಡಿರ್ತಾರೆ. ಅವಾಗ ಇವ್ರಿಗೂ ನಗು ಬಂದ್ಬಿಟ್ಟಿದೆ ಚಿತ್ರಕೇದುಗೂ. ಇದೇನಿದು, ಇಷ್ಟು ದೊಡ್ಡೋರು, ಶಿವ ಬಂದು ಒಂದು ಆಧ್ಯಾತ್ಮಿಕ ಗುರು ತರ, ಅವರು ಈ ತರ
ಎಲ್ಲ ಜೀವರಾಶಿಗಳಿಗೆ ಅವರೇ ಉಪದೇಶ ಮಾಡಬೇಕು, ಅವರೇ ಧರ್ಮ ಉಪದೇಶ ಮಾಡೋರು. ಆ ಥರ ಇರುವಾಗ ಇಲ್ಲಿ ಇಷ್ಟು ಒಂದು ಋಷಿಗಳು ಜ್ಞಾನಿಗಳಿರೋ ರಾಜಸಭೆಯಲ್ಲಿ ಕೂತ್ಕೊಂಡು ಅವರ ಹೆಂಡತಿನಿ ಅವರ ತೊಡೆ ಮೇಲೆ ಕುಂದಿಸ್ಬಿಟ್ಟಿದ್ದಾರೆ. ಇನ್ನು ಅವರು ಹೇಳ್ಬಿಡ್ತಾರೆ. ಯಾಕಂದ್ರೆ ಶಿವ ಬಂದು ಒಂದು ಜಡಾಮುಡಿ ಎಲ್ಲ ಹಾಕೊಂಡಿರುತ್ತಾರೆ, ಕಟುನ್ ತಪಸ್ ಮಾಡೋರವರು. ಯಾವಾಗ ಶಿವ ಬಂದು ಏನ್ ಮಾಡ್ತಾರೆ, ತಪಸ್ಸೇ ಮಾಡ್ತಾ ಇರ್ತಾರೆ. ಸೊ ಆ ಥರ ಇರುವಾಗ ಅಲ್ಲಿರೋ ಎಲ್ಲರಿಗೂ ಹೇಳ್ಕೊಡೋರು ಶಿವವೇ. ಸೊ ಆ ಪರಿಸ್ಥಿತಿಯಲ್ಲಿ ಇರುವಾಗ ಅವರೇ ಏನ್ ಮಾಡಿದ್ದಾರೆ, ಅವರ ಹೆಂಡತಿನಿ ತೊಡೆ ಮೇಲೆ ಕುಂದಿಸಿದ್ದಾರೆ, ಒಂದು ಸಾಮಾನ್ಯ ಮನುಷ್ಯರ ತರ. ಆಕ್ಚುಲಿ ಯಾವ್ದಾದ್ರು ದೊಡ್ಡವರು ಏನ್ ಮಾಡ್ತಾರೋ ಅದು ನೋಡಿ ಚಿಕ್ಕವರೆಲ್ಲ ಅದೇ ತರ ಮಾಡ್ತಾರೆ. ಯಾಕಂದ್ರೆ ದೊಡ್ಡವರು ಒಂದು ಉದಾರ ಪುರುಷನವಾಗಿರ್ತಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಬಂದು ಚಿತ್ರಕೇತು ಈ ತರ ಹೇಳ್ಬಿಟ್ಟಿದ್ದಾರೆ. ಈ ಬಂಧಾತ್ಮಕಲೇ ಏನ್ ಮಾಡ್ತಾರೆ, ಅವರ ಹೆಂಡತಿನ ಬಿಡಕ್ಕಾಗಲ್ಲಾನು ಹತ್ರ ಕುಂದಿಸ್ಬಿಡ್ತಾರೆ, ಇಲ್ಲಾಂದ್ರೆ ತೊಡೆ ಮೇಲೆ ಕೂತ್ಕೊಳ್ತಾರೆ. ಆದರೆ ಶಿವ ಬಂದು ಅಷ್ಟು ದೊಡ್ಡ ತಪಸ್ವಿ, ಅವರು ದೊಡ್ಡ ಎಲ್ಲ ಋಷಿಗಳಿಗೂ ದೊಡ್ಡ ಋಷಿ ಅವರು. ಸೊ ಇಷ್ಟು ದೊಡ್ಡ ರಾಜಸಭೆಯಲ್ಲಿ ಮಧ್ಯದಲ್ಲಿ ಇಷ್ಟು ಬಹಿರಂಗವಾಗಿ ಅವರ ಹೆಂಡತಿನಿ ಈ ತರ ಕುಂದಿಸಿರೋದು ಆಶ್ಚರ್ಯವಾಗಿದೆ ನಮಗೂ. ಯಾಕಂದ್ರೆ ಇದು ಬಂದು ಶಿವ ಮಾಡಿದ್ರೆ ನಮ್ಗೆ ಆಶ್ಚರ್ಯವಾಗಿದೆ, ಆ ತರ ಅವರು ಹೇಳ್ತಾ ಇದ್ದಾರೆ. ಸೊ ಚಿತ್ರಕೇತು ಹೇಳಿದ ಮಾತು ಕೇಳಿ ಶಿವ ಬಂದು ಜಸ್ಟ್ ನಗ್ತಾರೆ. ಓಕೆ, ಜಸ್ಟ್ ಒಂದು ಸ್ಮೈಲ್ ಮಾಡಿದ್ದಾರೆ ಅಷ್ಟೇ, ಬರೇನು ಅವ್ರು ಮಾಡಿಲ್ಲ. ಓಕೆ, ಬಟ್ ಪಾರ್ವತಿ ಸುಮ್ಮನೆ ಇರ್ತಾರ? ಪಾರ್ವತಿಗೆ ಕೋಪ ಬಂದ್ಬಿಟ್ಟಿದೆ. ಅದು ಎಲ್ಲಿ ನನ್ನ ಯಜಮಾನ್ರಿ ನೀವು ಈ ತರ ಹೇಳಕ್ಕಾಗತ್ತೆ, ಅವ್ರಿಗೂ ಜಾಸ್ತಿ ಕೋಪ ಬಂದ್ಬಿಟ್ಟಿದೆ. ಶಿವಾನಿ ನೋಡಿ ಈ ತರ ಇವರು ಹೇಳ್ಬಿಟ್ಟಿದ್ದಾರೆ, ಸುಟ್ಕೊಂಡ್ ಬಿಟ್ಟಿದ್ದಾರೆ ಅವರು. ಸೊ ಇವಾಗ ಪಾರ್ವತಿ ದೇವಿ ಏನ್ ಹೇಳ್ತಾರೆ ನೋಡೋಣ. ಅದದು ಹೊಸವಾಗಿ ಶ್ರೀಮಂತರಾಗಿರ್ತಾರಲ್ವಾ, ಅವರು ಜಾಸ್ತಿ ಬಡವರಾಗಿ ಇದ್ದಿರ್ಬೋದು. ಸೊ ಹೊಸವಾಗ ಅವರು ಶ್ರೀಮಂತರಾಗಿ ಇರುವಾಗ ಏನಾಗುತ್ತೆ, ಅವರು ಜಾಸ್ತಿ ಏನು ಓವರ್ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಇಷ್ಟಿದೆ ಅದು ಇದನ್ನು ಆ ಥರ ಓವರ್ ಆಕ್ಟಿಂಗ್ ಮಾಡ್ತಾರಲ್ವಾ. ಸೊ ಅದೇ ಇಲ್ಲಿ ಪಾರ್ವತಿ ಹೇಳೋದು. ಪಾರ್ವತಿ ಏನ್ ಹೇಳ್ತಾರೆ, ದುಷ್ಟರುಗಳು ನಾಚಿಕೆ ಇಲ್ಲದಿರೋರು ಭಗವಂತನ್ನೇ ಈ ತರ ಹೇಳಿದರೆ ಅವ್ರಿಗೂ ಖಂಡಿತ ಶಿಕ್ಷೆ ಸಿಕ್ಕುತ್ತೆ. ಅದು ತಮಿಳು ಒಂದು ಪ್ರೊವರ್ಬ್ ಇದೆ, அதாவது அர்ப்பனுக்கு வாழ் வந்தால் அர்த்தராத்திரியில் கொடைப்பிடிப்பான். ಸೊ ಅದಾದ ಬಿಕಾರಿಗೆ ಒಳ್ಳೆ ಐಶ್ವರ್ಯ ಸಿಕ್ಕಿದ್ರೆ ಅವನು ನೈಟು ಕತ್ತಲಲ್ಲೂ ಕೊಡೆ ಇಟ್ಕೊಂಡಿರ್ತಾನಂತೆ. ಅದೇ ತರ ನೆರೆ ಕೊಡಂ ತಲುಂಬಾದನ್ನ ಹೇಳ್ತಾರೆ. ಅದಾದು ಪೂರ್ಣವಾಗಿರೋ ಮಟ್ಟಿಗೆ ಬಂದು ನೀರು ಇಲ್ಲಿ ಅಲ್ಲಿ ಅಲ್ಲಾಡಿಸೋದಿಲ್ಲ, ಎದು ಕೊರದವಾಗಿರುತ್ತೋ ಅದೇ ಅಲ್ಲಾಡಿಸುತ್ತೆ. ಸೊ ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಶಿವ ಬಂದು ಪೂರ್ಣವಾಗಿರೋರು, ನೀವೆಲ್ಲ ಅರ್ಧ ಬರ್ಧ, ಅದಕ್ಕೆ ನೀವು ಈ ತರ ಎಲ್ಲ ಮಾತಾಡ್ತೀಯಾ, ಅವ್ರಿಗೂ ಕೋಪ ಬಂದು ಈ ತರ ಹೇಳ್ತಾ ಇದ್ದಾರೆ. ಆಕ್ಚುಲಿ ಒಂದು ಭಕ್ತರು ಯಾವ ತರ ಇರಬೇಕಂದ್ರೆ ವಿನಮ್ರತೆಯಾಗಿರ್ಬೇಕು. ಅಷ್ಟೊಂದು ವಿನಮ್ರತೆಯಾಗಿರ್ಬೇಕು. ಮತ್ತೆ ಮರ ಯಾವ ತರ ಸಗಿಸ್ಕೊಳ್ಳುತ್ತೋ, ಯಾಕಂದ್ರೆ ಮರ ಬಂದು ಎಷ್ಟು ಬಿಸಿಲಾಗಲಿ ಎಷ್ಟು ಮಳೆಯಾಗಲಿ ಅದು ಎಲ್ಲ ಸಗಿಸ್ಕೊಂಡು ನಿಲ್ಲುತ್ತೆ ಅಲ್ವಾ. ಸೊ ಆ ಥರ ನಾವು ಸಗಿಸ್ಕೋಬೇಕು. ಅದೇ ಥರ ಅಷ್ಟೊಂದು ಏನೋ ವಿನಮ್ರತೆಯಾಗಿರ್ಬೇಕು. ಯಾವಾಗ ಭಗವಂತನ ಪಾದಲ್ಲಿ ಶರಣಾಗತರಾಗಬೇಕು. ಸೊ ಈ ತರ ಇರುವಾಗ ನೀವು ಈ ತರ ಎಲ್ಲ ಮಾತಾಡ್ಬಿಟ್ಟಿದ್ಯಾ, ಅದಕ್ಕೆ ನೀವೇನ್ ಮಾಡಿ ಒಂದು ಹಸುರನಾಗಿ ಹುಟ್ಟಿ. ಬಟ್ ನೀವು ಬಂದು ಯಾವೊಂದು ತಪ್ಪು ಮಾಡಿಲ್ಲ, ಆದ್ರೆ ನೀವೊಂದು ಹಸುರನಾಗ ಹುಟ್ಟಿನೂ ಅವರು ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ವೈಷ್ಣವ ಅಪರಾಧ ಸುಮ್ಮನೆ ಬಿಡಲ್ಲ.
ಸೊ ವೈಷ್ಣವ ಅಪರಾಧ ಮಾಡಿದರೆ ಅದು ದೊಡ್ಡ ಪಾಪ ಆಗುತ್ತೆ. ಸೊ ಅದು ಕಾರಣ ಎಂದು ಏನಾಗುತ್ತೆ, ಇವಾಗ ಈ ತರ ಕಷ್ಟಗಳು ಬರುತ್ತೆ. ಇವಾಗ ಒಂದು ಮದೆ ಆನೆ ಬಿದಿರುಗಳು ಇರೋ ಜಾಗದಲ್ಲಿ ಓಡೋಡಿದರೆ ಏನಾಗುತ್ತೆ, ಎಲ್ಲಾ ಬಿದಿರುಗಳು ಮುರಿದೋಗುತ್ತೆ. ಸೊ ಅದೇ ತರ ಇಲ್ಲ, ಒಂದು ತೋಟ ಒಳಗಡೆ ಹೋಗಿದ್ರೆ ಏನಾಗುತ್ತೆ, ಆನೆ ಪೂರ್ತಿ ತೋಟ ನಾಶ ಆಗುತ್ತೆ. ಸೊ ಆ ಥರ ನಮ್ಮ ಹೃದಯಲ್ಲಿ ಈ ತರ ಅಹಂಕಾರ ಬಂದ್ರೆ, ವೈಷ್ಣವ ಅಪರಾಧ ಮಾಡಿದರೆ ಹೋಯ್ತು, ನಮ್ಮ ಭಕ್ತಿ ಕೆಳಗೆ ಬಿದ್ದ್ಬಿಡುತ್ತೆ. ಅದೇ ಅವರು ಇಲ್ಲಿ ಹೇಳ್ತಾ ಇರ್ತಾರೆ, ವಿಶ್ವನಾಥ ಚಕ್ರತೀರ್ಥ ಅವರು. ಸೊ ಈ ತರ ಶುಕದೇವ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ ಪರೀಕ್ಷಿತ್ಗೂ. ಸೊ ಈ ಚಿತ್ರಕೇತುನು ಈ ತರ ಪಾರ್ವತಿ ಶಾಪ ಕೊಟ್ಬಿಟ್ಟಿದ್ದಾರೆ. ಬಟ್ ಚಿತ್ರಕೇತುಕ್ಕೆ ಏನು ಪ್ರಾಬ್ಲಮೇ ಇಲ್ಲ. ಅವರು ಆ ವಿಮಾನ ಇಂದು ಕೆಳಗೆ ಇದ್ದು ಅಲ್ಲಿ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಓಕೆ, ನಮಸ್ಕಾರ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ರೀಸನ್ ಏನು, ಯಾಕಂದ್ರೆ ಏನ್ ನಡೀತೋ ಅದೆಲ್ಲ ನಮ್ಮ ಇಷ್ಟ ಪ್ರಕಾರ ನಡೆಯೋದಿಲ್ಲ, ಎಲ್ಲ ಭಗವಂತನ ಇಚ್ಛೆ ಪ್ರಕಾರ ನಡೆಯೋದು ಇಲ್ವಾ. ಅವ್ರು ಬಂದು ಅಂಜಲಿ ಹಸ್ತ ಆ ರೂಪಲ್ಲಿ ಯಾವ್ದಾದ್ರೆ ನಮಸ್ಕಾರ ಮಾಡಿದ ಆ ರೂಪಲ್ಲಿ ನಿಲ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಇದರ ಶಾಪ ಎಲ್ಲ ಸಿಕ್ಕೋದು ಒಂದು ದೊಡ್ಡ ವಿಷಯವೇ ಇಲ್ಲ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ಸುಖ ದುಃಖ ಲಾಭ ನಷ್ಟ ಎಲ್ಲ ಏನಾಗುತ್ತೆ, ನಮ್ ಅದ ಪ್ರೀವಿಯಸ್ ಬರ್ತ್, ಹಿಂದಿನ ಜನ್ಮ. ಸೊ ಅದು ಅನುಸಾರ ನಡೀತಾ ಇದೆ. ಮತ್ತೆ ಇದು ಬಂದು ನೀವ್ ಹೇಳೋದು ಮಾತ್ರ ಇಲ್ಲ, ಏನ್ ನಡಿಬೇಕು ಆಲ್ರೆಡಿ ಭಗವಂತ ಬರ್ದಿಟ್ಟಿದ್ದಾರೆ, ಅದು ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಯಾರೊಬ್ಬರು ಅಜ್ಞಾನಲ್ಲಿ ಮುಳುಗಿರ್ತಾರೋ, ಅದೇ ತರ ಎಲ್ಲಾ ಜಾಗದಲ್ಲಿ ಎಲ್ಲಾ ಟೈಮಲ್ಲಿ ನಡೆಯೋ ಎಲ್ಲಾ ಕಷ್ಟಗಳಿಗೂ, ಅದಾದ ಸುಖ ದುಃಖಗಳಿಗೂ ಸೊ ಆ ಸುಖ ದುಃಖ ಲಾಭ ನಷ್ಟ ಇದಕ್ಕೆಲ್ಲ ಅವರವರು ಕಾರಣ ಅನ್ಕೊಳ್ತಾರೆ, ಖಂಡಿತ ಇಲ್ಲ. ಸೊ ಎಲ್ಲ ಏನು ಭಗವಂತನ ಇಚ್ಛೆ ಪ್ರಕಾರ ನಡೀತಾ ಇರೋದು. ನಾವು ಒಂದು ಪ್ಲಾನ್ ಮಾಡ್ಬೋದು, ಭಗವಂತ ಒಂದು ಪ್ಲಾನ್ ಮಾಡ್ಬೋದು, ಆದ್ರೆ ಎದು ನಡೀತೆ ಭಗವಂತ ಮಾಡಿದ ಪ್ಲಾನೇ. ಸೊ ಅದಕ್ಕೆ ನಾವು ಏನ್ ಪ್ಲಾನೇ ಮಾಡಬಾರ್ದು. ಭಗವಂತ ನೀವು ಏನ್ ಪ್ಲಾನ್ ಮಾಡ್ತೀಯೋ ಅದು ಸಕ್ಸಸ್ ಆಗುತ್ತೆ ಅಷ್ಟೇ. ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗಲ್ಲ, ಭಗವಂತ ಮಾಡೋದು ಸಕ್ಸಸ್ ಅದಕ್ಕೆ ಭಗವಂತ ಇಷ್ಟ ಪ್ರಕಾರ ನಾವು ಬಿಟ್ಬಿಡಬೇಕು. ಸೊ ಈ ಭೌತಿಕ ಲೋಕಲ್ಲಿ ಸುಖ ದುಃಖ ಈ ಜೀವಾತ್ಮಗಳು ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಂದು ಸ್ನೇಹಿತರು ಮಿತ್ರರು ಶತ್ರು ಸೊ ಈ ತರ ಎಲ್ಲ ಜೀವರಾಶಿಗಳು ಅನುಭವಿಸ್ತಾ ಇದೆ. ಬಟ್ ಏನಾಗುತ್ತೆ, ಇಲ್ಲಿ ಸುಖ ಆಗಲಿ ಇಲ್ಲಂದ್ರೆ ಈ ತರ ಶಾಪ ಆಗಲಿ ಸ್ವರ್ಗ ಆಗಲಿ ನರಕ ಆಗಲಿ ಅನುಭವಿಸೋದಾಗಲಿ, ಈ ತರ ಇರೋ ಎಲ್ಲ ವಿಷಯಗಳು ಕಾರಣ ಯಾರು ಅಂದ್ರೆ ಭಗವಂತನೇ. ಆ ಭಗವಂತ ಒಬ್ಬನೇ. ಅವನಿಗೆ ಯಾವೊಂದು ಇದೆಲ್ಲ ನಾವ್ ಏನ್ ಕರ್ಮ ಮಾಡಿದೋ ಆ ಕರ್ಮ ಅನುಸಾರ ಪ್ರಕಾರ ಮಾಡ್ಬಿಡ್ತಾರೆ ಅಷ್ಟೇ. ಸೊ ಈ ಜೀವಾತ್ಮಗಳು ಅಜ್ಞಾನಲ್ಲಿ ಸಿಕ್ಕಾಕೊಂಡು ಏನೇನೋ ಕೆಲಸಗಳು ಮಾಡಿರುತ್ತೆ. ಆ ಒಂದೊಂದು ಕೆಲಸ ನಮಗೂ ಮರ್ತೋಗ್ಬಿಡುತ್ತೆ, ಆದ್ರೆ ಭಗವಂತ ಏನು ಮರ್ತೋಗಲ್ಲ, ಅವ್ರು ಎಲ್ಲ ನೆನಪು ಇಟ್ಕೊಂಡಿರ್ತಾರೆ. ಸೊ ಇವಾಗ ಅಲ್ಲಿ ಇಬ್ಬರು, ಅದಾದ್ರು ಪಾರ್ವತಿ ಬೈದು ಬಿಟ್ಟಿದ್ದಾರೆ, ಇಲ್ಲಿ ಇವರು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ಜೀವರಾಶಿಗಳಿಗೂ ಪರಮಾತ್ಮ ಇರೋನು ಭಗವಂತನೇ. ಸೊ ಆ ತರ ಇರೋ ಭಗವಂತನಕ್ಕೂ ಎಲ್ಲರ ಪ್ರಿಯ, ಭಗವಂತನಕ್ಕೂ ಇವನ್ ವಿರೋಧಿ ಇವನು ಸ್ನೇಹಿತ ಆ ತರ ಏನೇ ಇಲ್ಲ ಅಂತೆ. ಭಗವಂತನಿಗೂ ಯಾವೊಂದು ಅಟ್ಯಾಚ್ಮೆಂಟೇ ಇಲ್ಲ, ಭೌತಿಕ ವಸ್ತುಗಳೇ ಏನೇ ಇಲ್ಲ. ಸೊ ಸುಖ ದುಃಖ ಲಾಭ ನಷ್ಟ ಆ ತರ ಏನೇ ಭಗವಂತ ನೋಡೋದಿಲ್ಲಂತೆ. ಸೊ ಆ ತರ ಇರುವಾಗ ಇಲ್ಲಿ ನೀವು ಶಾಪ ಕೊಟ್ಟಿದ್ದು ನಿನ್ನಿಷ್ಟ ಪ್ರಕಾರ ಇಲ್ಲ, ಭಗವಂತನ ಇಚ್ಛೆ ಪ್ರಕಾರ. ನಮ್ಗೆ ಇವಾಗ ನೀವು ಶಾಪ ಕೊಟ್ಟಿದ್ದು ಯಾರ ಇಷ್ಟ ಪ್ರಕಾರ, ಭಗವಂತನ ಇಷ್ಟ ಪ್ರಕಾರ. ಇದ್ರ ಬಂದು ನನ್ಕೋ ಇಲ್ಲಂದ್ರೆ ದೇವಿ ನಿಮ್ಕೋ ಏನೇ ಇಲ್ಲ, ಅವನ್ ಆಟಿಸ್ತಾನೆ, ನಾವು ಆಡ್ತಾ ಇದೀವಿ ಅಷ್ಟೇ.
ನೆಕ್ಸ್ಟು ಸೊ ನೀವು ಬಂದು ಈ ಥರ ಕೋಪ ಮಾಡಬೇಡ, ಕೋಪ ಇಟ್ಕೋಬೇಡ. ಈ ಭೌತಿಕ ಲೋಕದಲ್ಲಿ ಎಲ್ಲ ಎರಡುಗಳಾಗ ಇರುತ್ತೆ, ಸುಖ ದುಃಖ ಲಾಭ ನಷ್ಟ ಅಲ್ವಾ. ಸೊ ಎಲ್ಲ ಈತ ಎರಡುಗಳಾಗ ಇರುತ್ತೆ. ಸೊ ಪೂರ್ಣ ಜನ್ಮ ಕರ್ಮ ಪ್ರಹಾರ ಇವಾಗ ನಾವು ಕಷ್ಟ ಅನುಭವಿಸ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಆ ಭಗವಂತ ನಮ್ನ ಕ್ಷಮಿಸ್ಬೇಕಂದ್ರೆ ಕ್ಷಮಿಸ್ಲಿಲ್ಲ ಅಂದ್ರೆ ಬಿಡಿ ಆ ಥರ ಹೇಳ್ಬಿಡ್ತಾರೆ. ಇವಾಗ ಶುಕದೇವರು ಹೇಳ್ತಾರೆ, ಸೊ ಎಲ್ಲ ಎದುರಿಗಳನ್ನೇ ನಾಶ ಮಾಡೋನು, ಎಲ್ಲ ಎದುರಿಗಳನ್ನೇ ಕಂಟ್ರೋಲ್ ಮಾಡೋನು ಯಾರು? ಸೊ ಯಾರು? ಶಿವ. ಆ ಥರ ಇರೋ ಆ ಶಿವನ್ನೇ, ಯಾಕಂದ್ರೆ ಅವ್ರನ್ನೇ ಅಶ್ವತೋಷನ ಹೇಳ್ತಾರೆ. ರೀಸನ್ ಏನು? ಅವ್ರು ಬೇಗ ತೃಪ್ತಿ ಆಗ್ತಾರಂತೆ, ಅದು ಬೇಗ ಬರ ಕೊಟ್ಬಿಡ್ತಾರೆ. ನೀವು ಅದೇ ಕೃಷ್ಣ ಹತ್ರ ತಪಸ್ ಮಾಡಿ ಅವರು ಅಷ್ಟು ಬೇಗ ನಿಮ್ಗೂ ಬರ ಕೊಡೋದಿಲ್ಲ. ರೀಸನ್ ಏನು? ಹರೇ ಕೃಷ್ಣ. ಸೊ ಏನು? ಕೃಷ್ಣ ಯಾಕೆ ಬೇಗ ಬರ ಕೊಡಲ್ಲ, ಶಿವ ಯಾಕೆ ಬೇಗ ಬರ ಕೊಡ್ತಾರೆ? ಅದೇ ಕ್ವಶ್ಚನು. ಸೊ ಇಲ್ಲಿ ಬಂದು ಶಿವ ಬಂದು ಅಶ್ವತೋಷು, ಬೇಗ ತೃಪ್ತಿ ಆಗ್ಬಿಡ್ತಾರೆ. ಆಹಾ, ಈ ಮಕ್ಕಳು ಎಷ್ಟು ಚೆನ್ನಾಗಿ ನಮ್ಗೂ ತಪಸ್ ಮಾಡ್ತಾರಪ್ಪ, ಕೊಟ್ಬಿಡಣ್ಣ ವರ, ಏನ್ ಬೇಕೋ ಕೊಟ್ಬಿಡಣ್ಣ, ಕೊಟ್ಬಿಡ್ತಾರೆ. ಅದೇ ಶಿವ ಕೊಟ್ಟಿದ್ದ ತರ ಕೃಷ್ಣ ವಿಷ್ಣು ಇವರೆಲ್ಲ ಕೊಡಲ್ಲ. ರೀಸನ್ ಏನು ಅಂದ್ರೆ, ಒಂದು ಟೈಮ್ ಹೇಳಿರ್ತೀನಿ, ಇವಾಗ ಒಂದು ಮಗುಗೂ ಅಷ್ಟು ಮೈ ಹುಷಾರಿಲ್ಲ, 10 ದಿನ ಅವನಿಗೂ ಫೀವರು. ಇವಾಗ ಸ್ವಲ್ಪ ವಾಸಿ ಆಯ್ತು. ಅವರ ತಂದೆ ತಾಯಿ ಏನ್ ಮಾಡ್ತಾರೆ, ನಮ್ಮ ಮಗನೇ ಸ್ವಲ್ಪ ನೋಡ್ಕೊಳ್ಳಿ, ಹೋಗಿ ಒಂದು ಟ್ಯಾಬ್ಲೆಟ್ಸ್ ಖಾಲಿ ಆಯ್ತು, ನಾವು ಹೋಗಿ ತಗೊಂಡ್ ಬರ್ತೀವಿ. ಇನ್ನು ಅಕ್ಕಪಕ್ಕ ಮನೆಯಲ್ಲಿರೋ ಒಂದು ಆಂಟಿ ಅಂಕಲ್ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ. ಹೋಗಿ ಅವರು ಟ್ಯಾಬ್ಲೆಟ್ಸು ಮತ್ತೆ ಸಿರಬು ಅದೆಲ್ಲ ತಗೊಂಡು ಬರಕ್ಕೆ ಹೋಗುವಾಗ ಅಲ್ಲಿ ಒಂದು ಏನು ಐಸ್ ಕ್ರೀಮ್ ಗಾಡಿ ಬರುತ್ತೆ. ನಮ್ಗೆ ಐಸ್ ಕ್ರೀಮ್ ಬೇಕೇ ಬೇಕು, ಆ ಮಗು ಅಳ್ತಾ ಇದ್ದಾನೆ. ಕೆಳಗೆಲ್ಲ ಬಿದ್ದು, ರೋಡಲ್ಲೆಲ್ಲ ಬಿದ್ದು, ಕೈ ಕಾಲೆಲ್ಲ ಏನೋ ಜಂಪ್ ಮಾಡಿಕೊಂಡು ಒದಿಸ್ಕೊಂಡು ಅಳ್ತಾ ಇದ್ದಾನೆ. ನಮಗೂ ಐಸ್ ಕ್ರೀಮ್ ಬೇಕು, ನೀವು ಕೊಡ್ಲೇಬೇಕಾಗತ್ತೆ ಅನ್ನೋ ಹೇಳ್ತಾನೆ. ಅವಾಗ ಅಂಕಲ್ ಆಂಟಿ ಏನ್ ಮಾಡ್ತಾರೆ, ಅಯ್ಯೋ ಇದೇನಪ್ಪ ಇದು, ಈ ಮಗು ಏನು ಈ ರೋಡಲ್ಲೇ ಬಿದ್ದು ಕೈಕಾಲೆಲ್ಲ ಈ ತರ ಒದಿಸ್ಕೊಂಡು ಅಳ್ತಾ ಇದ್ದಾನೆ, ಮತ್ತೆ ಏನ್ ಮಾಡೋದು? ತಗೊಂಡು ಐಸ್ ಕ್ರೀಮ್ ಕೊಟ್ಬಿಡ್ತಾರೆ. ಇವಾಗ ಹೇಳಿ, ಅದೇ ತಾಯಿ ತಂದೆ ಕೊಡ್ತಾರ? ಯಾಕಂದ್ರೆ ತಾಯಿ ತಂದೆ ಕೊಡಲ್ಲ. ರೀಸನ್ ಏನು? ಇವನಿಗೂ 10 ದಿನದಿಂದ ಫೀವರು, ಕೊಟ್ಟಿದ್ರೆ ಮತ್ತೆ ಇವನಿಗೂ ಜಾಸ್ತಿ ಆಗುತ್ತೆ. ಅದು ಅವನಿಗೂ ಮೈ ಹುಷಾರಿಲ್ಲ, ಅವನು ಕೊಟ್ಟಿದ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಫೀವರು, ಬೇಡ ಅವನು, ಅವ್ರು ಕೊಡಲ್ಲ. ಅದೇ ಅಕ್ಕಪಕ್ಕಲ್ಲಿರೋ ಅಂಕಲ್ ಆಂಟೀಸ್ ಎಲ್ಲ ಏನ್ ಮಾಡ್ತಾರೆ, ಅಯ್ಯೋ ಇವನೇನು ಇಷ್ಟು ಅಳ್ತಾನೇನು, ಕೊಟ್ಬಿಡ್ತಾರೆ. ಇವಾಗ ಹೇಳಿ, ಕೊಡೋದು ಕರೆಕ್ಟಾ ಇಲ್ವಾ? ಸೊ ಈ ತರ ನನ್ನ ತಂದೆ ಏನ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಎದು ಒಳ್ಳೇದಾಗುತ್ತೆ ಅದು ಕೊಡ್ತಾರೆ. ಆ ತರ ಕೃಷ್ಣ ಏನ್ ಮಾಡ್ತಾರೆ, ಮಕ್ಕಳಿಗೂ ಅதாவது ಭಕ್ತರುಗಳಿಗೂ ಎದು ಒಳ್ಳೇದಾಗುತ್ತೋ ಅದು ಅವ್ರು ಕೊಡ್ತಾರೆ. ಆದ್ರೆ ಮತ್ತಿರೋ ದೇವರುಗಳು ಆ ತರ ಇಲ್ಲ, ಅವರೆಲ್ಲ ಬೇಗ ಅಶ್ವತೋಷು, ಬೇಗ ತೃಪ್ತಿಯಾಗಿ ಏನ್ ಕೇಳಿದ್ರೆ ಕೊಟ್ಬಿಡ್ತಾರೆ ಅವರು. ನೀವು ನೋಡಿ, ಎಷ್ಟು ಅಸುರರುಗಳು ಬೇಗ ಯಾರ ಹತ್ರ ಹೋಗಿ ಬರ ಕೇಳ್ತಾರೆ, ಶಿವ ಹತ್ರ ಹೋಗಿ ಬರ ಕೇಳ್ತಾರೆ. ಯಾಕೆ ವಿಷ್ಣು ಹತ್ರ ಹೋಗಿ ಬರ ಕೇಳ್ಬೋದಲ್ವಾ? ಪದ್ಮಾಸುರ ಆಗಲಿ ಎಲ್ಲರಿಗೂ ಬರ ಕೊಟ್ಬಿಡ್ತಾನೆ ಈ ಶಿವ. ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ಅವರೇ ಸಿಕ್ಕಾಕೊಳ್ತಾರೆ. ಮತ್ತೆ ಆವಾಗ ಯಾರು ಹೋಗ್ಬೇಕು? ವಿಷ್ಣು ಹೋಗಿ ಅವ್ರನ್ನೇ ರಕ್ಷಿಸಬೇಕು. ಸೊ ಆತರ ಅಶ್ವತೋಷು ಶಿವ ಬಂದು ಅಷ್ಟು ಬೇಗ ಕೊಡೋರು, ತೃಪ್ತಿ ಆಗೋರು. ಸೊ ಆತರ ಇರುವಾಗ ಅವರು ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಅಲ್ಲಿಂದು ಪಾರ್ವತಿಗೂ ಅವರು ಅಷ್ಟು ನಮಸ್ಕಾರ ಎಲ್ಲ ಮಾಡಿ, ಯಾಕಂದ್ರೆ ಪಾರ್ವತಿ ಅವ್ರನ್ನೇ ಶಾಪ ಕೊಟ್ಟಿದ್ದಾರೆ. ಆದ್ರೆ
ಚಿತ್ರಕೇತು ಅವ್ರನ್ನೇ ವಾಪಸ್ ಏನೇ ಮಾತಾಡಿಲ್ಲ. ಅದದು ಆ, ಬೈ ಬೈ ಬೈದಿಲ್ಲ, ಇಲ್ಲಾಂದ್ರೆ ವಾಪಸ್ ಶಾಪ ಕೊಟ್ಟಿಲ್ಲ, ಏನ್ ಕೊಟ್ಟಿಲ್ಲ. ಓಕೆ, ಸೊ ನಡೆಯೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ, ಎಲ್ಲ ಭಗವಂತನೇ ಮಾಡಿರೋದು, ಇದರಿಂದ ನಿಮ್ಗೆ ಏನ್ ಕಷ್ಟ ಇಲ್ಲ ಬಿಡಿ. ಅದು ಪಾರ್ವತಿದೇವಿಗೆ ಮನಸ್ಸು ಏನಾದ್ರು ನೋವಾಗಬಾರ್ದು ಆ ಥರ ಹೇಳ್ತಾರೆ. ಸೊ ಎಲ್ಲ ಭಗವಂತನ ಇಚ್ಛೆಯಿಂದ ನಡೀತಾ ಇರೋದು. ಸೊ ಈ ಥರ ಎಲ್ಲ ಹೇಳ್ಬಿಟ್ಟು ಆ ಆ ಭಗವಂತ ಆ ಎಲ್ಲರೂ ರಕ್ಷಣೆ ಮಾಡಲಿ, ಭಗವಂತ ನಮ್ಮನ್ನೇ ಕ್ಷಮಿಸಲಿ. ಸೊ ಆ ಥರ ಎಲ್ಲ ಹೇಳ್ಬಿಟ್ಟು ಅವರು ಅಲ್ಲಿಂದ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಆ ವಿಮಾನಲ್ಲಿ ಹೋಗಿ ಅವ್ರು ಹೋಗ್ಬಿಡ್ತಾರೆ. ಸೊ ಆದರೆ ಶಿವ ಬಂದು ಇದೆಲ್ಲ ನೋಡ್ತಾ ಇದ್ದಾರೆ. ಶಿವ ಏನೇ ಮಾತಾಡಿಲ್ಲ, ಜಸ್ಟ್ ಆವಾಗ ಚಿತ್ರಕೇದು ನಗಿದಾರಲ್ವಾ, ಜಸ್ಟ್ ಒಂದು ಸ್ಮೈಲ್ ಮಾಡಿದ್ದಾರೆ ಅಷ್ಟೇ. ಯಾಕಂದ್ರೆ ಚಿತ್ರಕೇದು ಒಂದು ದೊಡ್ಡ ಭಕ್ತ. ಅವನು ಪಾರ್ವತಿ ಕೊಟ್ಟಿದ್ದ ಶಾಪ ಎಲ್ಲ ನೋಡಿ ಏನೋ ಅವ್ರಿಗೇನು ಭಯ ಇಲ್ಲ. ಓಕೆ ಓಕೆ ಹೋಗ್ಲಿ, ಯಾಕಂದ್ರೆ ಭಗವಂತ ಏನು ಅನ್ಕೊಳ್ತಾನೆ ಅದೇ ನಡೀತೆ, ಇವರೇನು ನಮ್ಗೆ ಶಾಪ ಕೊಡೋದು, ಆ ಶಾಪ ಎಲ್ಲ ಅವ್ರಿಗೊಂದು ದೊಡ್ಡ ವಿಷಯವೇ ಇಲ್ಲ. ಓಕೆ ಓಕೆ ನಾ ಬರ್ತೀನಿ, ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಅವ್ರು ಹೋಗ್ತಾ ಇರ್ತಾರೆ. ಸೊ ಇವಾಗ ಶಿವ ಮತ್ತೆ ನಾರದರು ಅಲ್ಲಿರೋ ಋಷಿಗಳು, ಸಿದ್ಧ ಲೋಕಲ್ಲಿರೋ ಎಲ್ಲರಲ್ಲಿ ಕೂತ್ಕೊಂಡಿರ್ತಾರಲ್ವಾ. ಸೊ ಎಲ್ಲ ಋಷಿಗಳು ಎಲ್ಲರನ್ನೇ ನೋಡಿ ಇವಾಗ ಶಿವ ಮಾತಾಡೋಕೆ ಶುರು ಮಾಡ್ತಾರೆ. ಓ ಪಾರ್ವತಿ ದೇವಿ, ಸೊ ವೈಷ್ಣವರುಗಳು ಎಷ್ಟೊಂದು ಶ್ರೇಷ್ಠ ಇವಾಗ ಗೊತ್ತೈತಾ ನಿಮ್ಗೂ? ಯಾಕಂದ್ರೆ ಇವಾಗ ನಮ್ನ ಯಾರಾದ್ರೂ ಬೈತಾರன்னு ಅನ್ಕೊಳ್ಳಿ, ನಾವು ಸುಮ್ಮನೆ ಇರ್ತೀವ, ನಾವು ಅವ್ರನ್ನ ಬೈದ್ ಬಿಡ್ತೀವಿ ಇಲ್ವಾ? ಅವ್ರು ಬೈತಾರನ್ನು ಸುಮ್ಮನೆ ಇರಕ್ಕಾಗತ್ತಾ? ಇಲ್ಲ. ಆದ್ರೆ ನೀವು ಶಾಪ ಕೊಟ್ಟಿದ್ದೀರಾ, ಬಟ್ ಅವನು ಚಿತ್ರಕೇತು ಏನಾದ್ರು ಮಾತಾಡಿದಾನ? ಇಲ್ಲ. ರೀಸನ್ ಏನು? ಅವರು ವೈಷ್ಣವರು. ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ಭಗವಂತ ಹರಿನು ಭಕ್ತರು. ಹರಿಭಕ್ತರು ಈ ತರವೇ ಇರ್ತಾರೆ. ಅವರೆಲ್ಲ ಮಹಾತ್ಮಗಳು. ಯಾವ ಒಂದು ಭೌತಿಕ ಸುಖಭೋಗಗಳಿಗೂ ಅವರು ಇಷ್ಟಪಡೋದೇ ಇಲ್ಲ. ಸೊ ಅದಕ್ಕೆ ಅವರು ನೋಡಿ ನಾರಾಯಣ ಪರಾಯಣ ಅವರೆಲ್ಲ ಆ ದೇವೋತ್ತಮ ಪರಮಪುರುಷ ನಾರಾಯಣ ಭಕ್ತರುಗಳು. ಆ ಥರ ಭಕ್ತರುಗಳು ಅಷ್ಟೊಂದು ವಿನಮ್ರತೆ ಆಗಿರ್ತಾರೆ, ಎಲ್ಲ ಸಗಿಸ್ಕೊಳ್ತಾರೆ. ಅವರು ಎದಕ್ಕೂ ಭಯಪಡೋದೇ ಇಲ್ಲ. ಆ ಥರ ಇರ್ತಾರೆ, ಅಷ್ಟೊಂದು ಶ್ರೇಷ್ಠರು ಅವರು. ಈ ಥರ ಭಕ್ತರಲ್ಲಿ ನೀವು ಸ್ವರ್ಗಲ್ಲಿ ಬಿಡಿ, ನರಗಲ್ಲಿ ಬಿಡಿ, ಎಲ್ಲಿ ಬಿಟ್ಟಿದ್ರೆ ಅವರು ಸಮವಾಗ ಇರ್ತಾರೆ. ಅಯ್ಯೋ ನಮ್ಗೂ ಸ್ವರ್ಗಲ್ಲಿ ಬಿಟ್ಟಿದ್ದಾರೆ ಆಹಾ ಓಹೋ ಅನ್ನೋದಿಲ್ಲ, ಅಯ್ಯೋ ನರಗಲ್ಲಿ ಬಿಟ್ಟಿದ್ದಾರೇನೋ ಕೂತ್ಕೊಂಡು ಅಳೋದೋ ಇಲ್ಲ. ಏನೋ ನನ್ನ ಭಗವಂತ ಕೊಟ್ಟಿದ್ದಾನೆ ನಡೀಲಿ ಬಿಡಿ, ಆ ಥರ ಇರ್ತಾರಂತೆ. ಸೊ ನನ್ನ ಭಗವಂತನ ಇಷ್ಟ ಇದು. ಆ ಥರ ಇರುವಾಗ ಭಕ್ತರುಗಳು ಏನಾದ್ರು ಹಿಂಸೆ ಕೊಡಕ್ಕಾಗತ್ತಾ ಹೇಳಿ? ಯಾಕಂದ್ರೆ ಅವ್ರಿಗೂ ಸುಖ ದುಃಖ ಏನೇ ಇಲ್ಲ. ಯಾಕಂದ್ರೆ ಅವ್ರು ಯಾವಾಗ ಭಗವಂತನೇ ನೆನೆಸ್ಕೊಳ್ತಾ ಇದ್ದಾರೆ, ಭಗವಂತನೇ ಜಪಿಸ್ತಾ ಇರೋದು, ಭಗವಂತನೇ ನೆನೆಸ್ಕೊಳ್ತಾ ಇರೋದು. ಈ ತರ ಇರೋರ್ಗೆ ನಾವು ಏನಾದ್ರು ಪ್ರಾಬ್ಲಮ್ಸ್ ಕೊಡಕ್ಕಾಗತ್ತಾ? ಸೊ ಭಗವಂತನ ಮಾಯೆ ಶಕ್ತಿ ಅವ್ರನ್ನ ಏನೇ ಟಚ್ ಮಾಡೋದೇ ಇಲ್ಲ ಭಕ್ತರುಗಳನ್ನ. ಯಾಕಂದ್ರೆ ನಾರ್ಮಲ್ ಇರೋ ಜೀವಾತ್ಮಗಳು ಬಂಧಾತ್ಮಗಳ ಸುಖ ದುಃಖ ಲಾಭ ನಷ್ಟ ಇದೆಲ್ಲ ನೋಡುತ್ತೆ, ಕಷ್ಟ ಅನುಭವಿಸುತ್ತೆ. ಆದ್ರೆ ಭಗವಂತನ ಭಕ್ತರುಗಳಿಗೂ ಈ ಕಷ್ಟಗಳೇ ಇರಲ್ಲ. ಯಾಕಂದ್ರೆ ಅವ್ರು ಯಾವಾಗ ಭಗವಂತನ ನಾಮಸ್ಮರಣ ಮಾಡ್ಕೊಂಡು ಭಗವಂತನ ನೆನೆಸ್ಕೊಳ್ತಾ ಇದ್ದಾರೆ, ಅವ್ರಿಗೂ ಅದು ಬಿಟ್ಟು ಮತ್ತೆ ಏನೇ ಗೊತ್ತಾಗೋದಿಲ್ಲ. ಆದ್ರೆ ಸಾಮಾನ್ಯ ಮನುಷ್ಯರು ಏನ್ ಮಾಡ್ತಾರೆ, ಒಂದು ಹೂ ಮಾಲಿನಿ ಹಾವುನ ಅನ್ಕೊಳ್ತಾರೆ. ಅವರು ಸುಖ ದುಃಖ ಈ ತರ ಎಲ್ಲ ಎರಡುಗಳಾಗಿ ಇರುತ್ತೆ. ಯಾಕಂದ್ರೆ ಇದು ಸ್ವರ್ಗ ಇದು ನರಕ ಇದೆಲ್ಲ ಅವರು ಅನುಭವಿಸ್ತಾರೆ. ಸುಖ ಈ ತರ ಎಲ್ಲ ಡಿಫ್ರೆಂಟ್ ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಗೊತ್ತಾಗುತ್ತೆ. ಆದ್ರೆ ಭಕ್ತರುಗಳಿಗೆ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಭಕ್ತರುಗಳು ಯಾವಾಗ ವಾಸುದೇವ ಕೃಷ್ಣನ ಭಕ್ತಿಯಲ್ಲೇ ಇರ್ತಾರೆ, ಆ ಭಕ್ತಿ ಜ್ಞಾನಲ್ಲೇ ಇರ್ತಾರೆ. ಈ ಜಡ ಲೋಕಲ್ಲಿ ಇರೋ ಅಟ್ಯಾಚ್ಮೆಂಟ್ ಅನ್ನೋದು ಏನೇ ಇಲ್ಲ ಅವ್ರಿಗೂ.
ಒನ್ಲಿ ಈ ಭೌತಿಕ ಲೋಕಲ್ಲಿ ಏನೋ ಸುಖ ದುಃಖ ಅದೆಲ್ಲ ಅವ್ರು ಇಂಟ್ರೆಸ್ಟ್ ಪಡೋದೇ ಇಲ್ಲ. ಬಂದ್ರೇವೋ ಏನೋ ಉಫ್ಫುನು, ಅದಾವುದು ಇವಾಗ ಒಂದು ಕಾಟನ್ ನಮ್ಮ ಕೈಯಲ್ಲಿ ಜಸ್ಟ್ ಒಂದು ಡಸ್ಟು ಇಲ್ಲ ಕಾಟನ್ ಯಾವ್ದಾದ್ರು ಇದೆ, ಉಫ್ಫು ಅಣ್ಣ ನಾವು ಗಾಳಿ ಇದ್ರೆ ಸಟ್ಟನ್ನು ಹೋಗ್ಬಿಡ್ತಾರೆ ಅಲ್ಲಿಂದು ಇಲ್ಲವಾ. ಸೊ ಆ ಥರ ಅವರು ಭಕ್ತರುಗಳು ಏನು ಅನ್ಕೊಳ್ತಾರೆ, ವಾಸುದೇವ ಸರ್ವಮಿತಿ, ಎಲ್ಲಕ್ಕೂ ಕಾರಣ ವಾಸುದೇವನೇ. ಸೊ ಆ ಥರ ಇರುವಾಗ ಭಗವಂತನೇ ಎಲ್ಲ ಕಾರಣನ ಅನ್ಕೊಳ್ಳುವಾಗ ಅವ್ರಿಗೆ ಏನೋ ದುಃಖ ಬರುತ್ತಾ? ಏನ್ ಬಂದ್ರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಸಗಿಸ್ಕೊಳ್ತಾರಲ್ವಾ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅವರ ಹತ್ರ ಇವರ ಪ್ರಿಯ ಇಲ್ಲ, ಇವರು ನಮ್ಮ ಸ್ನೇಹಿತರು, ಇವರು ನಮ್ಮ ವಿರೋಧಿ, ಸೊ ಈ ತರ ಎಲ್ಲ ನೋಡೋದಿಲ್ಲಂತೆ ಭಕ್ತರುಗಳು. ಯಾಕಂದ್ರೆ ಅವರು ಆತ್ಮವಾಗವೇ ನೋಡ್ತಾರೆ, ಎಲ್ಲ ಭಗವಂತನ ಸೃಷ್ಟಿ, ಇದೆಲ್ಲ ಭಗವಂತನ ಭಕ್ತರುಗಳು ಈ ತರವೇ ನೋಡ್ತಾರಂತೆ ಭಕ್ತರುಗಳು. ಸೊ ಭಗವಂತನೇ ಅವ್ರಿಗೂ ಏನು ಸ್ನೇಹಿತ, ಅವರೇ ಪ್ರಿಯ, ಆ ತರ ಇರ್ತಾರೆ. ಆ ತರ ಇರೋ ಒಬ್ಬರಿಗೂ ಸ್ನೇಹ ವಿರೋಧ ಈ ತರ ಪಾರ್ಶಾಲಿಟಿ ಮಾಡೋದೇ ಗೊತ್ತಿಲ್ಲ. ಅಷ್ಟು ಧಾರಾಳ ಮನಸ್ಸು, ಧಾರಾಳ ಗುಣ ಇರುತ್ತೆ ಅಂತೆ ಚಿತ್ರಕೇತುಕು. ಇದೆಲ್ಲ ಯಾರು ಹೇಳ್ತಾ ಇರೋದು? ಶಿವ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾರಾಯಣರು ಅವರ ಭಕ್ತರುಗಳಿಗೂ ಅಷ್ಟೊಂದು ಪ್ರಿಯವಾಗಿರ್ತಾರೆ. ಸೊ ಭಗವಂತನ ಭಕ್ತರ ಮೇಲ್ಗಳು ಪ್ರಿಯವಾಗಿದ್ದಾನೆ, ಭಕ್ತರುಗಳು ಭಗವಂತ ಮೇಲ್ಗಳು ಪ್ರಿಯವಾಗಿರ್ತಾರೆ. ರೀಸನ್ ಏನು? ಭಕ್ತರುಗಳು ಏನಾವುದು ನಡೀಲಿ ಆದ್ರೆ ಅವರು ಭಗವಂತನ ಭಕ್ತಿಲೇ ಇರ್ತಾರೆ, ಭಗವಂತ ಚಿಂತನೆಯಲ್ಲೇ ಇರ್ತಾರೆ, ಎಲ್ಲನೂ ಸಗಿಸ್ಕೊಳ್ತಾರೆ, ಅವರು ಸಮವಾಹ ನೋಡ್ತಾರೆ. ಓಕೆ, ನೆಕ್ಸ್ಟ್ ಶ್ಲೋಕ. ಸೊ ಈ ತರ ಶಿವ ಮಾತಾಡೋದು ಕೇಳಿ ಆಹಾ ಪಾರ್ವತಿ ದೇವಿ ನೋಡ್ತಾರಂತೆ, ನಾವು ಏನು ಈ ತರ ತಪ್ಪು ಮಾಡಿಬಿಟ್ಟಿದ್ದೀನಿ, ಏನೋ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಅವರು ಆ ಪಳ್ಳು ಇದೆ ಅಲ್ವಾ, ಸ್ಯಾರಿ ಪಳ್ಳು, ಅದಿಂದು ಅವರು ಮುಖಾನಿ ಅವ್ರಿಗೂ ಸ್ವಲ್ಪ ನಾಚಿಕೆ ಬಂದ್ಬಿಟ್ಟಿದೆ, ನಾವು ಏನು ಈ ತರ ತಪ್ಪು ಮಾಡಿಬಿಟ್ಟಿದ್ದೇನೆ, ಅವರು ಮುಖಾನಿ ಈ ತರ ಕ್ಲೋಸ್ ಮಾಡ್ಕೊಳ್ತಾರಂತೆ. ಒಂದು ಭಕ್ತರನ್ನ ಈ ತರ ನಾವು ಶಾಪ ಕೊಟ್ಟಿದ್ದೀನಿ, ಒಂದು ತಾಯಿ ಸ್ಥಾನಲ್ಲಿ ಇರ್ತೀನಿ ನಾನು, ನಾನೇ ಈ ತರ ಒಂದು ಭಕ್ತನಿಗೂ ಶಾಪ ಕೊಟ್ಟುಬಿಟ್ಟಿದ್ದೇನೆ, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಸೊ ಇವಾಗ ಶಿವ ಹೇಳಿದ ಕ್ಷಣ ಅವ್ರಿಗೂ ಅಷ್ಟೊಂದು ಬೇಜಾರಾಯ್ತಂತೆ. ಯಾಕಂದ್ರೆ ಒಂದು ವೈಷ್ಣವರುಗಳು ನಡತೆ ಯಾವ ತರ ಇರ್ಬೇಕಂದ್ರೆ ಈ ತರ ಇರ್ಬೇಕು, ಇದೇ ಸಾಧು ಲಕ್ಷಣ ಅಂತ ಹೇಳ್ತಾರೆ. ಸಗಿಸ್ಕೋಬೇಕು, ಏನಾவது ನಡೀಲಿ ಸಗಿಸ್ಕೋಬೇಕು. ಸೊ ಇವಾಗ ತಾಯಿ ದುರ್ಗಾದೇವಿಯಿಂದ ಅದಾದು ಶಿವನ ಹೆಂಡತಿ ಭವಾನಿಂದು ಶಾಪ ಸಿಕ್ಕಿದ ಚಿತ್ರಕೇತು ಅಸುರ ಕುಲದಲ್ಲಿ ಹೋಗಿ ಇವಾಗ ಅವರು ಹುಡ್ತಾರೆ. ಯಾವ ತರ ಆ ದ್ವೇಷ್ಟ ಒಂದು ಯಜ್ಞ ಮಾಡ್ತಾರೆ, ಆ ಯಜ್ಞ ಇಂದು ಇವರು ಆಚೆ ವೃತಾಸೂರನೋ ಆ ಹೆಸರಲ್ಲಿ ಆಚೆ ಬರ್ತಾರೆ. ಸೊ ಯಾರೊಬ್ಬರು ಈ ವೃತಾಸೂರನ ಕತೆ ಕೇಳ್ತಾರೋ, ಯಾಕಂದ್ರೆ ವೃತಾಸುರ ಎಷ್ಟೊಂದು ದೊಡ್ಡ ಭಕ್ತ, ಯಾಕಂದ್ರೆ ಇಂದ್ರ ಕೊಳ್ಳಕ್ಕೆ ಬರ್ತಾನೆ, ಆದ್ರೆ ಇವರು ಭಗವಂತನ ನಾಮಸ್ಮರಣ ಮಾಡ್ತಾ ಇದ್ದಾರೆ, ಭಗವಂತನ ಗ್ಲೋರೀಸ್ ಮಾಡಿಬಿಟ್ಟು ಬಾ ಬಾ ಜಗಳಕ್ಕೆ ಬಾ ಹೇಳ್ತಾರೆ. ಮತ್ತೆ ಅವ್ರದ್ದು ಅಸ್ತ್ರ, ಇಂದ್ರನ ಅಸ್ತ್ರ ಕೆಳಗೆ ಬೀಳುತ್ತೆ, ಆವಾಗ ಎತ್ತಿ ಎತ್ತು ಎತ್ತಿ ನಮ್ನಿ ಕೊಂದ್ಬಿಡು ಹೇಳ್ತಾರೆ ಇಲ್ವಾ. ಯಾಕಂದ್ರೆ ಆ ಅಸ್ತ್ರ ತದಿಚಿ ಆ ಋಷಿ ಆ ಎಲುಬಿಂದು ಮಾಡಿದೋ ಆ ವಜ್ರಾಯುಧ ಇವನು ಕೊಳ್ಳಕ್ಕೋಸ್ಕರ ಬಂದಿರೋದು. ಸೊ ಅದಕ್ಕೆ ಅವರು ಆ ಅಸ್ತ್ರ ಎತ್ತಿ ನಮ್ನಿ ಕೊಂದ್ಬಿಡು ಅನ್ನೆಲ್ಲ ಹೇಳ್ತಾರೆ.
ಸೊ ಅದಕ್ಕೆ ಈ ಚಿತ್ರಕೇತು ವೃತ್ತಾಸುರನ ಅಸುರ ಜನ್ಮ ಅವರು ತಗೊಂಡಿದ್ದಾರೆ. ರೀಸನ್ ಯಾರು? ಪಾರ್ವತಿ ಕೊಟ್ಟಿದ್ದ ಶಾಪ. ಯಾಕಂದ್ರೆ ಚಿತ್ರಕೇತು ಒಂದು ಮಹಾತ್ಮ ಭಕ್ತರು ಅವರು. ಸೊ ಯಾರೊಬ್ಬರು ಈ ಶುದ್ಧ ಭಕ್ತಿಯಿಂದು ಈ ಕಥೆ ಕೇಳ್ತಾರೋ ಅವರು ಭೌತಿಕ ಬಂಧ ಇಂದು ಭೌತಿಕ ಕಲ್ಮಶಗಳಿಂದ ಅವರು ಬಿಡುಗಡೆ ಆಗ್ತಾರೆ. ಸೊ ಯಾರೊಬ್ಬರು ಈ ಕಥೆನಿ ಬೆಳಗ್ಗೆ ಎದ್ದು ಕೇಳ್ತಾರೋ ಅವರು ಮನಸ್ಸು ಮಾತು ಎಲ್ಲ ಅಷ್ಟು ಶುದ್ಧ ಆಗುತ್ತಂತೆ. ಅದೇ ತರ ಭಗವಂತನ ಕರುಣೆ ಸಿಕ್ಕುತ್ತೆ. ಯಾರೊಬ್ಬರು ಈ ಚಿತ್ರಕೇತು ಚರಿತ್ರ ಓದುತ್ತಾರೋ ಅವರು ಖಂಡಿತ ಅವರು ಭಗವಂತನ ಲೋಕಕ್ಕೆ ಆಧ್ಯಾತ್ಮಿಕ ಲೋಕಕ್ಕೂ ಹೋಗ್ತಾರೆ. ಇದೇ ಫಲಶ್ರುತಿ ಹೇಳಿರ್ತಾರೆ. ಓಕೆ, ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಹರೇ ಕೃಷ್ಣ.